ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಲ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಶ್ರೀ ಕನಕದುರ್ಗಮ್ಮ ಟ್ರೇಡ್ ಫೇರ್ ಎಕ್ಸಿಬಿಷನ್, ವಾಲ್ಕರ್ ಗ್ರೌಂಡ್ ನಿಯರ್ ಬಸವೇಶ್ವರ ಸರ್ಕಲ್, ರಾಯಚೂರು. ವಿದ್ಯಾವಾಹಿನಿ ಸಿಬಿಎಸ್ಇ ಸ್ಕೂಲ್, ಲಿಂಗ್ಸ್ಗೂ ರೋಡ್, ಸಿರ್ವಾರ್. ಎಸ್ಆರ್ ಗಾರ್ಮೆಂಟ್ಸ್, ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, beside vegetable market, cloth bazaar, Raichur. Qnix Computer, a government of Karnataka enterprises. Amir Trading Complex, opposite ZP Meeting Hall, South Kacheri Link Road, Raichur. India's #1 preschool chain. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪದವೀಧರ ಕ್ಷೇತ್ರ ಚುನಾವಣೆ, ಕಾಂಗ್ರೆಸ್ ಸೋಲಿನ ಹಿತಾಶೆಯಿಂದ ಹಣ ಹಂಚಿಕೆ, ಎನ್ ರವಿಕುಮಾರ್. ಕಲುಷಿತ ನೀರು ಪ್ರಕರಣ, ನಿರ್ಲಕ್ಷ್ಯ ಖಂಡಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಪ್ಪು ಪಟ್ಟಿ ಪ್ರದರ್ಶಿಸಿ ಗೋ ಬ್ಯಾಕ್ ಚಳುವಳಿ, ಜಿ ಅಮರೇಶ್. ದೇವಸೂಗೂರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಜೂರಾತಿಗೆ ಆಗ್ರಹಿಸಿ 20ರಂದು ಹೆದ್ದಾರಿ ತಡೆದು ಪ್ರತಿಭಟನೆ, ಡಾಕ್ಟರ್ ಶಾರದಾ ಹುಲಿನಾಯಕ್. ನಗರದಲ್ಲಿ ಜಿಪಿಎಸ್ ಮೂಲಕ ನೀರಿನ ಮಾದರಿ ಸಂಗ್ರಹ ಆರಂಭ. ಬಿಜೆಪಿ ಸರ್ಕಾರದಿಂದ ಎಸ್ಟಿ ಸಮುದಾಯ ಅಭಿವೃದ್ಧಿಗೆ ವಿಶೇಷ ಒತ್ತು, ಅಯ್ಯಣ್ಣ ನಾಯಕ್ ನ್ಯಾಕಲ್. ಮತ್ತು ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬಕ್ಕೆ ಅದ್ದೂರಿ ಚಾಲನೆ, ಮುಂಗಾರು ಸ್ಪರ್ಧೆ ರೈತರಿಗೆ ಸ್ಫೂರ್ತಿದಾಯಕವಾಗಲಿ, ಡಿಕೆ ಅರುಣ. ವಾರ್ತೆಗಳ ವಿವರ. ರಾಜ್ಯದಲ್ಲಿ 4 ಕ್ಷೇತ್ರಗಳಲ್ಲಿ ವಿಧಾನ ಪರಿಷತ್ ಚುನಾವಣೆ ನಡೆಯುತ್ತಿದ್ದು, ಕಾಂಗ್ರೆಸ್ ಸೋಲುವ ಹತಾಶೆಯಿಂದ ಕವರ್ಗಳಲ್ಲಿ ಹಣ ಹಂಚುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಆರೋಪಿಸಿದರು. ಅವರಿಂದು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯದಲ್ಲಿ ಮೈಸೂರು, ಬೆಳಗಾವಿ, ಬಿಜಾಪುರ ಮತ್ತು ಬಾಗಲಕೋಟೆಯಲ್ಲಿ ಚುನಾವಣೆ ನಡೆಯುತ್ತಿದ್ದು, ಸೋಲಿನ ಭಯದಲ್ಲಿ ಹಣ ಹಂಚುತ್ತಿದ್ದಾರೆ. ಶಿಕ್ಷಕರನ್ನು ಕರೆದು ಹಣ ನೀಡುತ್ತಿದ್ದಾರೆ. ಈ ಬಗ್ಗೆ ದೂರು ಸಲ್ಲಿಸಿದ್ದೇವೆ. 6 ಜನರನ್ನು ಈಗಾಗಲೇ ಬಂಧಿಸಿದ್ದಾರೆ. ಹುಕ್ಕೇರಿಯಲ್ಲಿ ಫಾರಂ ಹೌಸ್ನಲ್ಲಿ ಹಣ ಹಂಚುತ್ತಿದ್ದಾರೆ. ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ಈ ಬಗ್ಗೆ ದೂರು ನೀಡಿದೆ. ಬಾಗಲಕೋಟೆಯಲ್ಲಿಯೂ ಹಣ ಹಂಚುವ ವೇಳೆ ಪರಾರಿಯಾಗಿದ್ದಾರೆ. ಬೈಲಹೊಂಗಲದ ಶಾಸಕರು ಹಣ ಹಂಚಿಕೆಯಲ್ಲಿ ಸಕ್ರಿಯರಾಗಿದ್ದಾರೆ. 10,000 ಹಣ ಹಂಚಿದ್ದಾರೆ. ವಾಯುವ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಸ್ಪರ್ಧಿಸಿದ ಪ್ರಕಾಶ್ ಹುಕ್ಕೇರಿ ಅವರನ್ನು ಚುನಾವಣಾ ನಂತರ ಕಣದಿಂದ ನಿವೃತ್ತಿಗೊಳಿಸಬೇಕು. ಸಾಕ್ಷಿ ಸಮೇತ ದೂರು ನೀಡಿದೆ. ಚುನಾವಣಾ ಇಲಾಖೆ ಕ್ರಮ ವಹಿಸಬೇಕು. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿ ಹಣ ಹಂಚುತ್ತಿದ್ದಾರೆ. ಡಿಸಿ ಎಸ್ಪಿಗೆ ದೂರು ನೀಡಿದೆ. ಚುನಾವಣಾ ಆಯೋಗ ಕ್ರಮ ವಹಿಸಿಲ್ಲ ಎಂದರು. ಈಗಲೂ ಮನೆ ಮನೆಗೆ ಹಣ ಹಂಚುತ್ತಿದ್ದಾರೆ. ಚುನಾವಣಾ ಆಯೋಗ ಎಚ್ಚೆತ್ತುಕೊಳ್ಳಬೇಕು ಎಂದರು. ಎಲ್ಲಾ 4 ಕ್ಷೇತ್ರದಲ್ಲಿ ಹೆಚ್ಚಿನ ಅಂತರದಿಂದ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ. ಶಿಕ್ಷಕರ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಉತ್ತಮ ಅಭ್ಯರ್ಥಿಗಳೇ ಇಲ್ಲವೇ?
ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧಿಸಲು ಶಿಕ್ಷಕರ ಹಿನ್ನೆಲೆ ಬಗ್ಗೆ ಗೊತ್ತಿರಬೇಕು, ಆ ಬಗ್ಗೆ ಅವರಿಗೆ ಪರಿಜ್ಞಾನವಿಲ್ಲ ಅಂತವರನ್ನು ತಂದು ನಿಲ್ಲಿಸಿದ್ದಾರೆ ಎಂದು ತಿಳಿಸಿದರು. ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಪ್ರಾಮಾಣಿಕರೇ ಆಗಿದ್ರೆ ಪ್ರತಿಭಟನೆಯನ್ನು ಮಾಡಬಾರದು. ಇದರ ಅರ್ಥ ಅವರು ಪ್ರಾಮಾಣಿಕರಲ್ಲ ಅಂತ ತೋರಿಸ್ತಾ ಇದ್ದಾರೆ. ಹೇಳಕ್ ಬಿಟ್ಟು ಬೇರೆ ಇನ್ನೇನ್ ಮಾಡಕ್ಕೆ? ವೆಂಡಕ್ಟಾ ಪಾಲಿಟಿಕ್ಸ್ ಮಾಡ್ತಾ ಇರೋದು ಕಾಂಗ್ರೆಸ್ನಲ್ಲಿ, ದ್ವೇಷದ ರಾಜಕಾರಣ ಮಾಡ್ತಿರೋದು ಕಾಂಗ್ರೆಸ್ನವರು. ಬಿಜೆಪಿ ಹಂಗೆ ಮಾಡಕ್ಕೆ ಹೋಗಲ್ಲ. ಈಗ ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಅಲ್ಲಿನ ಹೋಮ್ ಮಿನಿಸ್ಟರ್ ಅನ್ನು ಅರೆಸ್ಟ್ ಮಾಡಿದ್ರು. ಯಾವ ಗೌರ್ಮೆಂಟ್ ಇತ್ತು? ಯಾವ ಗೌರ್ಮೆಂಟ್ ಇತ್ತು? ಅವ್ರದೇ ಗೌರ್ಮೆಂಟ್ ಇತ್ತು. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಕಾಂಗ್ರೆಸ್ ಗೌರ್ಮೆಂಟ್, ಸಮ್ಮಿಶ್ರ ಸರ್ಕಾರ ಗೌರ್ಮೆಂಟೇ ಇದೆ. ಅಲ್ಲಿನ ಹೋಮ್ ಮಿನಿಸ್ಟರ್ ಅರೆಸ್ಟ್ ಮಾಡ್ತಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್. ಅವ್ರದೇ ರಾಜ್ಯ ಇದೆ, ಅವ್ರದೇ ಸರ್ಕಾರ ಇದೆ, ಅವ್ರದೇ ಅಧಿಕಾರ ಇದೆ. ಯಾಕೆ ಅರೆಸ್ಟ್ ಮಾಡಿದ್ರು? ಅವ್ರದೇ ಪೊಲೀಸ್ ವ್ಯವಸ್ಥೆ ಅಂತ ಹೇಳ್ಬೋದಲ್ಲ. ಕಾಂಗ್ರೆಸ್ನವರು ತಾವೇ ಒಪ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಸರ್ಕಾರ ಸರಿ ಇಲ್ಲ ಅಂತ. ಇದಕ್ಕಿಂತ ಉದಾಹರಣೆ ಬೇಕಾ ಮಹಾರಾಷ್ಟ್ರದಲ್ಲಿ? ಮಾಡಿದೆ, ಪಾರ್ಟಿಯಿಂದ ಕಿತ್ತಾಕಿದೆ. ಸ್ವಾಮೀಜಿಗಳಿರ್ತಕ್ಕಂಥ ನಿರ್ಧಾರ ಮಾಡಕ್ಕೆ ಅವರು ಸ್ವತಂತ್ರರು. ಆದರೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಮಹಾಪುರುಷರ ಬಗ್ಗೆ ಅವಹೇಳನ ಮಾಡೋದನ್ನು ನಾವು ಇಷ್ಟಪಡೋದಿಲ್ಲ, ಸಹಿಸೋದಿಲ್ಲ. ಯಾವುದೇ ಮಹಾಪುರುಷರು, ಅವರು ಹಿಂದೂ ಇರಲಿ, ಇಸಾಯಿ ಇರಲಿ. ಉತ್ತರ ಪ್ರದೇಶ ಹಿಂಸೆಗೆ ಮುನ್ನುವರ ಕಾರಣ ಹೇಗೆ ಕ್ರಮ ತೆಗೆದುಕೊಂಡಾಗಿದೆ. ಪಾರ್ಟಿಯಿಂದ ವಜಾ ಮಾಡಲಾಗಿದೆ. ಕಾನೂನು ಸುವ್ಯವಸ್ಥೆ ಇದೆ. ತಂದೆ ಆಗಿರ್ತಕ್ಕಂಥ ಕ್ರಮವನ್ನು ಲಾ ಡಿಪಾರ್ಟ್ಮೆಂಟ್ ತೆಗೆದುಕೊಳ್ಳುತ್ತೆ. ಈಗ ಅದನ್ನು ಬೀದಿಗಿಡೋದು, ರಸ್ತೆಗಿಡೋದು, ಕಲ್ಲೆಸೆಯೋದು, ಪೊಲೀಸರಿಗೆ ಹೊಡೆಯೋದು, ಪೊಲೀಸರನ್ನ ಹತ್ಯೆ ಮಾಡೋದು, ಜನರನ್ನ ಹತ್ಯೆ ಮಾಡೋದು, ಹಾಗೆ ಕತ್ತನ್ನ ಕೊಯ್ದಾಕ್ಬಿಡ್ತೀವಿ ಅಂತ ಹೇಳೋದು ಎಲ್ಲ ಕೂಡ ರೈಡ್ ಮಾಡಿದ್ರು. ಏನು ಸಿಕ್ಕಿಲ್ಲ. ಬರೋಂಥದ್ದು ಗೊತ್ತಾಗಿ ಅಲ್ಲಿಂದ ಜಾಗ ಶಿಫ್ಟ್ ಮಾಡಿದ್ದಾರೆ ಬೇರೆ ಕಡೆ. ಮತ್ತೆ ಬೈಲಹೊಂಗಲದಲ್ಲಿ ಅಲ್ಲಿನ ಎಮ್ ಎಲ್ ಎ ಅವರೇ ಇದರೊಳಗಡೆ ಸಕ್ರಿಯ ಆಗಿದ್ದಾರೆ, ಹಣ ಹಂಚ್ತಾ ಇರ್ತಕ್ಕಂಥ ವಿಷಯದಲ್ಲಿ. ಹೀಗೆ ಒಬ್ಬ ಶಿಕ್ಷಕರಿಗೆ, ಒಬ್ಬ ಉಪನ್ಯಾಸಕರಿಗೆ 10,000 ರೂಪಾಯಿ ನೋಟ್ಗಳನ್ನು ಕವರ್ನಲ್ಲಿ ಹಾಕಿ ಹಂಚ್ತಾ ಇರ್ತಕ್ಕಂಥದ್ದನ್ನು ನಾವು ಕೊಟ್ಟಿದ್ದೇವೆ. ನಾನು ಚುನಾವಣಾ ಕಮಿಷನ್ಗೆ ಆಗ್ರಹಪಡಿಸ್ತೇನೆ. ಏನು ವಾಯುವ್ಯ ಶಿಕ್ಷಕರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀಯುತ ಪ್ರಕಾಶ್ ಹುಕ್ಕೇರಿ ಅವರನ್ನ ಕಣದಿಂದ ಚುನಾವಣೆ ಆದಮೇಲಾದರೂ ಕೂಡ, ಈ ಚುನಾವಣೆ ನಡೀತಾ ಇದೆ, ಅವರನ್ನ ಏನು ಮಾಡಬೇಕು, ನಿವೃತ್ತಗೊಳಿಸ್ಬೇಕು ಚುನಾವಣಾ ಕಣದಿಂದ. ಯಾಕೆ ಅಂತ ಹೇಳಿದ್ರೆ ನಾವೇ ಹಣ ಹಂಚ್ತಾ ಇರ್ತಕ್ಕಂಥದ್ದನ್ನು ವಿತ್ ಫೋಟೋಸ್, ಪಾಂಪ್ಲೆಟ್, ಬ್ಯಾಲೆಟ್ ಪೇಪರ್ ಕೊಟ್ಟಿದ್ದೇವೆ. DC ಅವರು ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ನಿಮಗೆ ರೆಡ್ ಹ್ಯಾಂಡಲ್ಲಿ ಕೊಟ್ಟಿದ್ದೀವಿ. ದುಡ್ಡು ಎಣಿಸ್ತಾ ಇರ್ತಕ್ಕಂಥದ್ದು, ಕವರ್ ಕೊಡ್ತಾ ಇರ್ತಕ್ಕಂಥದ್ದು. ಆದರೆ ಇದುವರೆಗೂ ಕೂಡ ಅಭ್ಯರ್ಥಿ ಬಗ್ಗೆ ಏನು ಕೂಡ ಚುನಾವಣಾ ಕಮಿಷನ್ ಚಕಾರ ಇರ್ತಿಲ್ಲ. ಚುನಾವಣಾ ಕಮಿಷನ್ ಇದ್ದಿದ್ದೇ ಆದರೆ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು. ಅಭ್ಯರ್ಥಿಯನ್ನ ನಿವೃತ್ತಗೊಳಿಸಬೇಕು, ಕಣದಿಂದ ಅವ್ರನ್ನ ನಿವೃತ್ತಗೊಳಿಸಬೇಕು. ಕಾರಣ ಏನು ಅಂತ ಹೇಳಿದ್ರೆ ಅತ್ಯಂತ ಉದ್ದಟತನದಿಂದ, ಕಾನೂನಿಗೆ ವಿರುದ್ಧವಾಗಿ, ಚುನಾವಣಾ ನೀತಿ ಸಂಹಿತೆಯನ್ನು ಬದಿಗೊತ್ತಿ ಅವರು ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ. ಈಗಲೂ ಕೂಡ ಹಂಚ್ತಾ ಇದ್ದಾರೆ. ನಾವು ದೂರನ್ನು ಕೊಟ್ಟಿದ್ದೇವೆ. ಬೆಳಗಾಂ PC-ಗೆ ದೂರನ್ನು ಕೊಟ್ಟಿದ್ದೇವೆ, ಬೆಳಗಾಂ SP-ಗೆ ಕಮಿಷನರ್ಗೆ ದೂರು ಕೊಟ್ಟಿದ್ದೇವೆ, ಆಮೇಲೆ ಬಿಜಾಪುರದಲ್ಲಿ ದೂರನ್ನು ಕೊಟ್ಟಿದ್ದೇವೆ, ಹುಕ್ಕೇರಿಯಲ್ಲಿ ದೂರನ್ನು ಕೊಟ್ಟಿದ್ದೇವೆ. ಆದರೂ ಕೂಡ ಚುನಾವಣಾ ಕಮಿಷನ್ ಇದುವರೆಗೆ ಕ್ರಮವನ್ನು ತೆಗೆದುಕೊಂಡಿಲ್ಲ. ನಾನು ಈಗ ಆಗ್ರಹ ಪಡಿಸ್ತೇನೆ, ಕೂಡಲೇ ಕ್ರಮ ತೆಗೆದುಕೊಳ್ಬೇಕು. ಈಗಲೂ ಅನೇಕ ಕಡೆಗಳಲ್ಲಿ ದುಡ್ಡಿದೆ, ಅನೇಕ ವಾಹನಗಳು ಓಡಾಡ್ತಾ ಇದೆ, 2 ವೀಲರ್ನಲ್ಲಿ ಓಡಾಡ್ತಿದ್ದಾರೆ, ಮನೆಗಳಿಂದ ದುಡ್ಡು ಹಂಚ್ತಾ ಇದ್ದಾರೆ ಬೇರೆ ಬೇರೆ ಕಡೆಗಳಲ್ಲಿ. ಹಾಗಾಗಿ ಕೂಡಲೇ ಚುನಾವಣಾ ಕಮಿಷನ್ ಸಕ್ರಿಯ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಈವನ್ ಇಷ್ಟಾದರೂ ಕೂಡ ಎಚ್ಚೆತ್ತ ಮತದಾರರಾಗಿರೋದ್ರಿಂದ, ಶಿಕ್ಷಕರಾಗಿರೋದ್ರಿಂದ, ಉಪನ್ಯಾಸಕರಾಗಿರೋದ್ರಿಂದ ದುಡ್ಡು ಇಸ್ಕೊಂಡೇ ಮತದಾನ ಮಾಡಿಬಿಡ್ತಾರೆ ಅಂತಿಲ್ಲ. ಅವ್ರಿಗೊಂದು ಆತ್ಮಸಾಕ್ಷಿ ಇದೆ. ಅವ್ರಿಗೆ ಇಷ್ಟು ವಯಸ್ಸಾಗಿದೆ, ಹತ್ತತ್ರ 80. ಅವ್ರೇನು ಶಿಕ್ಷಕರ ಬಗ್ಗೆ ಧ್ವನಿ ಎತ್ತಬಹುದು?
ಅವರು ಪದವೀಧರರು ಅಲ್ಲ, ಶಿಕ್ಷಕರು ಅಲ್ಲ, ಮೆಟ್ರಿಕ್ ಫೇಲ್, ಇಂಥವರು ಚುನಾವಣಾ ಕಣದಲ್ಲಿದ್ದಾರೆ. ಹಾಗಾಗಿ ಶಿಕ್ಷಕರು ಮತ್ತು ಉಪನ್ಯಾಸಕರು ಈ ಬಗ್ಗೆ ಜಾಗೃತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ಭಕ್ತರಲ್ಲಿ ವಿನಂತಿಯನ್ನು ಮಾಡ್ತೇನೆ, ನೀವು ಇದನ್ನೆಲ್ಲವನ್ನು ಕೂಡ ಕಂಡುಕೊಂಡ್ಬಿಟ್ಟು ಯಾರಿಗೆ ಮತದಾನ ಮಾಡಬೇಕು ಮಾಡಿ, ಆತ್ಮಸಾಕ್ಷಿಯಿಂದ ಮತದಾನ ಮಾಡಿ ಅಂತೇಳಿ ನಾನು ಇವತ್ತು 4 ಕಡೆಗಳಲ್ಲಿ ವಿಧಾನ ಪರಿಷತ್ತಿನ 4 ಸೀಟ್ಗಳಲ್ಲಿ ಚುನಾವಣೆ ನಡೀತಾ ಇದೆ. ಒಂದು ಮೈಸೂರಿನಲ್ಲಿ ಪದವೀಧರ ಕ್ಷೇತ್ರಕ್ಕೆ, ಧಾರವಾಡದಲ್ಲಿ ಶಿಕ್ಷಕರ ಕ್ಷೇತ್ರಕ್ಕೆ, ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಸೇರಿದಂತೆ ಶಿಕ್ಷಕರ ಕ್ಷೇತ್ರ, ಮತ್ತೊಂದು ಪದವೀಧರ ಕ್ಷೇತ್ರ. ಹೀಗೆ ಒಟ್ಟು 2 ಪದವೀಧರ ಕ್ಷೇತ್ರ, 2 ಶಿಕ್ಷಕರ ಕ್ಷೇತ್ರ, ಒಟ್ಟು 4 ಸೀಟುಗಳಿಗೆ ಚುನಾವಣೆ ನಡೆಯಿತು. ಇದರಲ್ಲಿ ನಮ್ದು 2 ಸೀಟ್ ಇತ್ತು, ಹನುಮಂತ ನಿರಾಣಿ ಮತ್ತು ಅರುಣ್ ಶಾಪೂರ್. ಬಸವರಾಜ ಹೊರಟ್ಟಿ ನಮ್ಮ ಪಾರ್ಟಿನಲ್ಲಿರಲಿಲ್ಲ, ಮೈವಿ ರವಿಶಂಕರ್ ನಮ್ಮ ಪಾರ್ಟಿಯಿಂದ ಸೋತಿದ್ರು. ಇವತ್ತು 4ಕ್ಕೆ 4 ಸೀಟುಗಳನ್ನು ನಾವು ಗೆಲ್ತೇವೆ, ಯಾವುದೇ ಅನುಮಾನ ಬೇಡ. ಒಂದು ಕನಿಷ್ಠ 50,000 ಮತಗಳ ಅಂತರದಿಂದ ನಾವು ಹನುಮಂತ ನಿರಾಣಿ ವಾಯುವ್ಯ ಪದವೀಧರ ಕ್ಷೇತ್ರವನ್ನು ಗೆಲ್ತೇವೆ, ಕನಿಷ್ಠ 50,000 ಗೆ. ಅದೇ ಥರ ಅರುಣ್ ಶಾಪೂರ್ ಅವರು ಕೂಡ ಕನಿಷ್ಠ ಒಂದು 5,000 ಅಂತರಗಳಿಂದ ನಾವು ಗೆಲ್ತೇವೆ. ಬಸವರಾಜ ಹೊರಟ್ಟಿಯವ್ರದ್ದು ಕನಿಷ್ಠ 10,000 ಲೀಡಿಂದ ನಾವು ಗೆಲ್ತೇವೆ ಶಿಕ್ಷಕರ ಕ್ಷೇತ್ರ. ಮೈಸೂರದು ಕನಿಷ್ಠ 15,000 ಲೀಡಲ್ಲಿ ನಾವು ಗೆಲ್ತೇವೆ. 4 ಸೀಟುಗಳಿಗೆ ಭಾಳ ಒಳ್ಳೆ ಎಲೆಕ್ಷನ್ ನಡೀತಾ ಇದೆ. ಆದರೆ ಒಂದೇ ವಿಷಯ ಏನು ಅಂತ ಹೇಳಿದರೆ, ಹತಾಶರಾಗಿರ್ತಕ್ಕಂಥ ಕಾಂಗ್ರೆಸ್ ಬೆಳಗಾಂ, ಬಿಜಾಪುರ, ಬಾಗಲಕೋಟೆ ಈ 3 ಜಿಲ್ಲೆಗಳಲ್ಲಿ ಹತಾಶೆಯಿಂದ ನಾವು ಸೋತೋಗ್ಬಿಡ್ತೀವಿ ಅನ್ನುವಂಥ ಕಾರಣದಿಂದ ಹಣವನ್ನು ಹಂಚ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಿನ್ನೆ ದಿವಸ ಬಿಜಾಪುರದಲ್ಲಿ ಕಾರ್ನಲ್ಲಿ ಹಣ ಹಂಚ್ತಾ ಇರ್ತಕ್ಕಂಥದ್ದು, ಶಿಕ್ಷಕರಿಗೆ, ಉಪನ್ಯಾಸಕರಿಗೆ ಫೋನ್ ಮಾಡಿ ಕರೆಸ್ಕೊಂಡು ಕವರ್ನಲ್ಲಿ ದುಡ್ಡು ಹಾಕಿ ಕೊಡ್ತಾ ಇರ್ತಕ್ಕಂಥ ತಾಜಾ ಫೋಟೋವನ್ನು, ವಿಡಿಯೋವನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಬಿಜಾಪುರದಲ್ಲಿ ನಮ್ಮ ಅಭ್ಯರ್ಥಿ ಅರುಣ್ ಶಾಪೂರ್ ನೇತೃತ್ವದಲ್ಲಿ, ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಅಪ್ಪು ಪಟ್ಟಣ್ ಶೆಟ್ಟಿ ನೇತೃತ್ವದಲ್ಲಿ ನಿನ್ನೆ ಕಂಪ್ಲೇಂಟನ್ನು ನಾವು ಕೊಟ್ಟಿದ್ದೇವೆ. 6 ಜನಕ್ಕೆ ಅರೆಸ್ಟ್ ಮಾಡಿ ಕೇಸನ್ನು ದಾಖಲು ಮಾಡಿದ್ದಾರೆ. ನಾನೀಗ ಆಗ್ರಹ ಪಡಿಸ್ತೇನೆ, ಆ 6 ಜನಕ್ಕೆ ನೀವೇನು ಅರೆಸ್ಟ್ ಮಾಡಿದ್ದೀರಾ, ಅವ್ರು ಯಾರ್ಯಾರಿಗೆ ಫೋನ್ ಮಾಡಿದ್ದಾರೆ ಅನ್ನುವಂಥದ್ದು ಫೋನ್ ನಂಬರ್ಸ್ ಮೊಬೈಲ್ನಲ್ಲಿ ದಾಖಲಾಗಿದೆ. ಎರಡನೇದು, ಹುಕ್ಕೇರಿಯಲ್ಲಿ ರವದಿ ಫಾರ್ಮ್ ಹೌಸ್ನಲ್ಲಿ ಹಣ ಇಟ್ಟು ಅಲ್ಲಿ ಹಣ ಹಂಚ್ತಾ ಇರ್ತಕ್ಕಂಥದ್ದನ್ನು ನಾವು ಎಲ್ಲಿ CC ಕ್ಯಾಮ್ರಾ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಬಂಡೇಶ್ ವಲ್ಕಲ್ದಿನ್ನಿ, ಸೈಯದ್ ಮುಕ್ತಿಯಾರ್, ರಾಮಚಂದ್ರ ಕಡಗೋಳು ಸೇರಿದಂತೆ ಇತರರಿದ್ದರು. ಕಲುಷಿತ ನೀರು ಸೇವಿಸಿ 5 ಜನರು ಸಾವಿಗೀಡಾಗಿದ್ದರೂ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಮಿಸದೆ ಹಬ್ಬದಲ್ಲಿ ಭಾಗವಹಿಸಲು ಆಗಮಿಸುತ್ತಿರುವುದನ್ನು ವಿರೋಧಿಸಿ ಸಚಿವರಿಗೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿ ಗೋ ಬ್ಯಾಕ್ ಚಳುವಳಿ ನಡೆಸುವುದಾಗಿ ನಾಗರಿಕರ ವೇದಿಕೆ ಸಂಚಾಲಕ ಜಿ ಅಂಬರೀಶ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಲುಷಿತ ನೀರು ಪೂರೈಕೆ ಘಟನೆಯಲ್ಲಿ 2 ಅಧಿಕಾರಿಗಳು ಅಮಾನತುಗೊಳಿಸಲಾಗಿದೆ. ನಗರದ 35ನೇ ವಾರ್ಡ್ಗಳಲ್ಲಿಯೂ ಚರಂಡಿ ಮೂಲಕವೇ ಕುಡಿಯುವ ನೀರು ಹಾದು ಹೋಗಿ ಚರಂಡಿ ನೀರು ಕುಡಿಯುವ ನೀರಿನೊಂದಿಗೆ ಪೂರೈಕೆಯಾಗುತ್ತಲೇ ಇದೆ. ಕೂಡಲೇ ಪೈಪ್ ಬದಲಾವಣೆ ಮಾಡಬೇಕೆಂದರು. ನಗರದಲ್ಲಿ ಕುಡಿಯುವ ನೀರಿನ ಯೋಜನೆಗಳ ಹೆಸರಿನಲ್ಲಿ ಕೋಟ್ಯಾಂತರ ಅನುದಾನ ಬಂದಿದೆ, ಆದರೆ ಸಾರ್ವಜನಿಕರಿಗೆ ಮಾಹಿತಿಯೇ ಇಲ್ಲ. ಇಲ್ಲಿಯವರೆಗೆ ಕುಡಿಯುವ ನೀರಿನ ಯೋಜನೆಗೆ ಬಿಡುಗಡೆಯಾದ ಅನುದಾನ, ಖರ್ಚಾದ ಅನುದಾನ ಕುರಿತು ಮಾಹಿತಿಯನ್ನು ಬಹಿರಂಗಪಡಿಸಬೇಕೆಂದರು. ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಸೇರಿದಂತೆ ಎಲ್ಲರೂ ಅಧಿಕಾರ ನಡೆಸಿದ್ದಾರೆ. ಕಲುಷಿತ ನೀರು ಪೂರೈಕೆ ಅಧಿಕಾರಿಗಳು ಮಾತ್ರ ಹೊಣೆಯಲ್ಲ, ಪೌರಾಯುಕ್ತರು ಹಾಗೂ ಕೌನ್ಸಿಲ್ ಕೂಡ ಹೊಣೆಯಾಗುತ್ತದೆ. ಅಂತಹವರ ವಿರುದ್ಧವೂ ಕ್ರಿಮಿನಲ್ ಕೇಸ್ ದಾಖಲಿಸಬೇಕೆಂದರು. ಮುಖ್ಯಮಂತ್ರಿಗಳು ಇತ್ತೀಚೆಗಷ್ಟೇ ಹುಬ್ಬಳ್ಳಿಯಲ್ಲಿ ಕ್ರಿಮಿನಲ್ ಕೇಸ್ ದಾಖಲಿಸುವುದಾಗಿ ಹೇಳಿದ್ದಾರೆ. ಇಲ್ಲಿಯವರೆಗೆ ಆಡಳಿತ ನಡೆಸಿದ ಎಲ್ಲ ಕೌನ್ಸಿಲರ್ ಸದಸ್ಯರು ಅಧಿಕಾರಿಗಳ ವಿರುದ್ಧ ಕೇಸ್ ದಾಖಲಿಸಬೇಕು. ಇಂತಹ ಘಟನೆ ಮರುಕಳಿಸದಂತೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸುಧಾರಿಸಬೇಕು. ಅಗತ್ಯ ಬಿದ್ದಲ್ಲಿ ಹೊಸ ಯೋಜನೆ ರೂಪಿಸಿ ಜಾರಿಗೊಳಿಸಬೇಕೆಂದರು. ಬಹಳಷ್ಟು ಸಪೋರ್ಟ್ ಮಾಡಿದ್ರಿ. ತಮಗೆಲ್ಲ ಇನ್ನೊಂದು ಬಾರಿ ಏನು ನಮ್ಮ ಹೊಸೂರಿ ಸಚಿವರಾದಂಥವರು
ರಾಯಚೂರು ನಗರಕ್ಕ ಯಾವಾಗೊಮ್ಮೆ ಇವಾಗೊಮ್ಮೆ ಬರ್ತಕ್ಕಂಥದ್ದು ಎದುರು ಕಾಣ್ತಾ ಇದೆ. ಈಗಾಗಲೇ 1 ತಿಂಗಳಿನಿಂದ ರಾಯಚೂರು ನಗರದಾದ್ಯಂತ ರಾಯಚೂರಿನ ನಾಗರಿಕರು ಗಂಭೀರ ಪುರುಷದ ನೀರು ಕುಡಿದು ಸತ್ತಿರ್ತಕ್ಕಂಥವ್ರ ಸಂಖ್ಯೆ 5 ಏರಿದೆ. ಆದಾಯ ಕೂಡ ಉಸ್ತುವಾರಿ ಸಚಿವರಾದಂತವರು ಗಮನ ಹರಿಸಿ ಒಂದು ಪತ್ರಿಕೆ ಹೇಳಿಕೆ ಆಗಲಿ ಅಥವಾ ಅದರ ಬಗ್ಗೆ ಕ್ರಮ ತಗೊಳ್ಳೋದಾಗಲಿ ಯಾವುದೇ ಮಾನವ ಸಂಬಂಧಪಟ್ಟಾಗ ಅದಕ್ಕಾಗಿ ನಾಳೆ ಏನು ರಾಯಚೂರು ನಗರಕ್ಕೆ ಆಗಮಿಸಿದ ಉಸ್ತುವಾರಿ ಮಿನಿಸ್ಟರು ಅವರಿಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡೋದ್ರ ಮುಖಾಂತರ ನಾವು ಗೆರವನ್ನ ಹಾಕ್ತೀವಿ ರಾಯಚೂರು ನಾಗರಿಕ ವೇದಿಕೆ ವತಿಯಿಂದ. ಅದರ ಸಂಬಂಧಪಟ್ಟಾಗ ಈ ಒಂದು ಪತ್ರಿಕೆ ಮಾಧ್ಯಮದಲ್ಲಿ ರಾಯಚೂರಿನ ಜಿಲ್ಲಾಡಳಿತ ಮತ್ತು ನಗರಸಭೆ ಆಡಳಿತಾಧಿಕಾರಿಗಳಿಗೆ ಎಚ್ಚರಿಸಿ ಈಗಾಗಲೇ 35 ವಾರ್ಡ್ಗಳಲ್ಲಿ ಚರಂಡಿಯಲ್ಲಿ ಕುಡಿಯುವ ನೀರಿನ ಪೈಪ್ಗಳು ಅಳವಡಿಕೆ ಆಗಿದೆ. ಅದನ್ನ ಕೂಡಲೇ ತೆರವುಗೊಳಿಸಬೇಕು. ಒಂದು ಅದೇ ಹೊತ್ತಿನಲ್ಲಿ ಉಸ್ತುವಾರಿ ಮಿನಿಸ್ಟರ್ ಆದಂತವರು ಇದು ಒಂದು ಸಪರೇಟ್ ಒಂದು ವಿಶೇಷ ಕುಡಿಯುವ ನೀರಿನ ಶುದ್ಧ ಕುಡಿಯುವ ನೀರಿಗಾಗಿ ಒಂದು ಯೋಜನೆಯನ್ನು ರೂಪಿಸಬೇಕು. ಈಗಾಗಲೇ 25-30 ವರ್ಷಗಳಿಂದ ರಾಯಚೂರು ನಗರಸಭೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಯೋಜನೆಗಳು ಯಾವ್ಯಾವ ಹೆಚ್ಚೆಚ್ಚು ಹಣ ಬಂದಿದೆ, ಯಾವ ಯೋಜನೆಗಳ ಗೊತ್ತಿಲ್ಲ, ರಾಯಚೂರು ನಾಗರಿಕರಿಗೆ ಯಾರಿಗೂ ಗೊತ್ತಿಲ್ಲ. ಅದರ ಸಂಬಂಧಪಟ್ಟಂಗ ಬಹಿರಂಗಗೊಳಿಸಬೇಕು. ಅದು ಬಂದಿರತಕ್ಕಂಥ ಬಜೆಟ್ ಎಷ್ಟು, ಏನೇನು ಕಾಮಗಾರಿಗಳನ್ನು ಕೈಗೊಂಡಿದ್ದಾರೆ. 25-30 ವರ್ಷಗಳಲ್ಲಿ ಎಲ್ಲಾ ಪಕ್ಷಗಳಿಗೂ ಆಡಳಿತ ಚುಕ್ಕಾಣಿ ಹಿಡಿದಿದ್ದಾರೆ ನಗರಸಭೆಯಲ್ಲಿ. ಆ ಆಡಳಿತ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ನಗರಸಭೆಯ ಅಧಿಕಾರಿಗಳು ಹೋರಾಟರಾಗಿರ್ಬೋದು. ಆಮೇಲೆ ಏನು ಅಟೋನಮಸ್ ಬಾಡಿ ಕೌನ್ಸಿಲ್ ಬಾಡಿ ಏನಿದೆ ಅದಕ್ಕೆ ತಪ್ಪಿತಸ್ಥರು ಅಶುದ್ಧ ನೀರು ಕೊಡಲಿಕ್ಕೆ ಕಾರಣೀಭೂತರಾದಂತ ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ರಾಜಕಾರಣಿಗಳಾಗಲಿ ಏನ್ ಮನುಷ್ಯ ಬಸವರಾಜ ಬೊಮ್ಮಾಯಿಯವರು ಹುಬ್ಬಳ್ಳಿಯಲ್ಲಿ ಘೋಷಣೆ ಮಾಡಿದರು. ರಾಯಚೂರಿನ ಕುಡಿಯುವ ನೀರಿನ ಸಂಬಂಧಪಟ್ಟಂಗ ಮಾಧ್ಯಮಗೋಷ್ಠಿಯಲ್ಲಿ ಪ್ರಶ್ನೆ ಮಾಡಿದ್ರು. ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ಕೂಡಲೇ ತಪ್ಪಿತಸ್ಥರನ್ನ ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ಕಳಿಸುವ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. ಅದು ಸ್ವಾಗತವಾದ ವಿಷಯ. ಯಾಕಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಪಾರದರ್ಶಕವಾಗಿ ಮಾತಾಡಿದ್ದಾರೆ. ಅದಕ್ಕೆ ಅದು ಸಂಬಂಧಪಟ್ಟಂಗೆ ನಾವು ಹೇಳಿದ ಮಾತನ್ನೇ ಈ ಜಿಲ್ಲಾಡಳಿತ ಪಾಲಿಸಬೇಕು. ಆಮೇಲೆ 25-30 ವರ್ಷಗಳಿಂದ ಕುಡಿಯುವ ನೀರಿಗೆ ಸಂಬಂಧಪಟ್ಟಂಗ ಯಾರ್ಯಾರು ಅದಕ್ಕೆ ಹೊಣೆಗಾರರ ಅವನ್ನೆಲ್ಲರ ಮೇಲೆ ಕೇಸ್ ಹಾಕ್ತಿದ್ರು. ಖಾಜಾ ಅಸ್ಲಂ ಮಾತನಾಡಿ 5 ಜನ ಸತ್ತರೂ ಉಸ್ತುವಾರಿ ಸಚಿವ ಮನಸ್ಸು ಮಡೆದಿಲ್ಲ. ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ದರೆ ಸಮಸ್ಯೆ ಬಗೆಹರಿಯುವುದಿಲ್ಲ. ಶಾಶ್ವತವಾಗಿ ಸಮಸ್ಯೆ ನಿವಾರಿಸುವ ಜೊತೆಗೆ ನಿರ್ಲಕ್ಷ್ಯಕ್ಕೆ ಕಾರಣರಾದವರ ವಿರುದ್ಧ ಕ್ರಮವಾಗಬೇಕೆಂದರು. ಸಂಸ್ಥೆಗಳು ಎಲ್ಲರೂ ವಿಫಲರಾಗಿವೆ. ಇನ್ನು ಮೇಲೆ ಅವರು ಎಚ್ಚೆತ್ತುಕೊಳ್ಳೋಣ. ಕೊಟ್ಟಿದ್ದೀವಿ. ಇವತ್ತು ಬರ್ತಕ್ಕಂಥ ಕಾಟಾಚಾರಕ್ಕೆ ಏನೋ ತಮ್ಮ ಒಂದು ಮುಂಗಾರು ಹಬ್ಬಕ್ಕೆ ಬರಕಂತಾರ ಪುಣ್ಯಾತ್ಮರು. ಈ ಕಾಟಾಚಾರ ಸಚಿವರು ನಮ್ಗೆ ಬೇಕಾಗಿಲ್ಲ. ನಮ್ಮ ಜಿಲ್ಲೆಗೆ ಇನ್ನು ಮೇಲೆ ಅದು ಯಾವುದೇ ಪಕ್ಷದಾಗಿ ನಾವು ಪಕ್ಷಾತೀತವಾಗಿ ನಾವು ಮಾತಾಡೋದು ಹೇಳೋದಂದ್ರೆ ಇಲ್ಲಿರ್ತಕ್ಕಂಥ ಕಳಕ ಇಟ್ಕೊಂಡು ಒಂದು ಸಚಿವ ಸ್ಥಾನ ಇಟ್ಕೊಂಡು ಬಂದಾಗ ಮಾತ್ರ ನಾವು ಭಾವಿಸೋಣ. ಇದು ಏನಂತ ಹೊಲದ ಮನಸ್ಸನ್ನ ಕಟ್ಟಿ ಅವ್ರ ಜಿಲ್ಲೆಯಲ್ಲಿ ಇಂಥದ್ದು ಘಟನೆ ಆಗಿದ್ರೆ ಅವ್ರು ಇಷ್ಟು ಡಿಲೇ ಮಾಡ್ತಿರ್ಲಿಲ್ಲ. ಹಾಗಾಗಿ ಜಿಲ್ಲೆಯ ಬಗ್ಗೆ ಕಾಳಜಿರ್ತಕ್ಕಂಥವ್ರು, ಜಿಲ್ಲೆಯ ಬಗ್ಗೆ ಮಾಹಿತಿ ಇರುವಂತವರು, ಜಿಲ್ಲೆಯ ಜನರ ಪ್ರಾಣ ಮಾನವದ ರಕ್ಷಣೆ ಮಾಡತಕ್ಕಂಥ ಕಳಕಳಿ ಉಳ್ಳಂತಹ ಜನಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ್ರೆ ಖಂಡಿತ ಅವರು ಒಬ್ಬರು ತಿಳ್ಕೊಂಡ ತಕ್ಷಣ ಬಂದು ಉಗ್ರ ಕ್ರಮಗಳನ್ನು ಕೈಗೊಳ್ಳಬಹುದಾಗಿದೆ. ಅಧಿಕಾರ ಇಟ್ಕೊಂಡು ಇಷ್ಟು ನಿರ್ಲಕ್ಷ್ಯ ಮಾಡ್ತಾರೆ ಅಂತಂದ್ರೆ ಅಂತ ಮಂತ್ರಿಗಳು ನಮ್ಗೆ. ಈ ಸಂದರ್ಭದಲ್ಲಿ ಎಂಆರ್ ಬೇರಿ, ಶಿವಕುಮಾರ್ ಯಾದವ್, ಶ್ರೀನಿವಾಸ್ ಕೊಪ್ಪರ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar,
ಸ್ಟೇಷನ್ ರೋಡ್ ರಾಯಚೂರು. ಮೊಬೈಲ್ 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Shri Brindavan Special Filter Coffee. Shri Brindavan Special Filter Coffee. Shri Brindavan Special Filter Coffee. ಶೋಭಾ ಕಾಂಚಿ ಸ್ಯಾರೀಸ್, ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಶ್ರೀ ಕನಕದುರ್ಗಮ್ಮ ಟ್ರೇಡ್ ಫೇರ್ ಎಕ್ಸಿಬಿಷನ್. We have all types of items available: sarees, frocks, tops, toys, chappals, ladies corner items, snacks, cool drinks. Play we have joint wheel, merry-ground, Columbus,
dragon train and many more. Address ವಾಲ್ಕಟ್ ಗ್ರೌಂಡ್ ನಿಯರ್ ಬಸವೇಶ್ವರ ಸರ್ಕಲ್, ರಾಯಚೂರು. Vidyavahini School Sirwar, now CBSE curriculum. Admissions open 2022-23 from nursery to class 9th. A creative, imaginative environment for your child to learn and explore their skills. Registration now open. Your child deserves the best education. Limited seats. ವಿಶಾಲವಾದ ತರಗತಿ ಕೋಣೆಗಳು, ಅನುಭವವುಳ್ಳ ಶಿಕ್ಷಕರಿಂದ ಬೋಧನೆ, ಅತ್ಯುತ್ತಮ ಗ್ರಂಥಾಲಯ, ಅತ್ಯುತ್ತಮ ಪ್ರಯೋಗಾಲಯ, ಕಂಪ್ಯೂಟರ್ ಲ್ಯಾಬ್ ಮತ್ತು ಸ್ಕೇಟಿಂಗ್ ಕೂಡ ಕಲಿಸಲಾಗುತ್ತದೆ. ನಮ್ಮಲ್ಲಿನ ವಿಶೇಷತೆಗಳು: ಪ್ರತಿಯೊಬ್ಬ ವಿದ್ಯಾರ್ಥಿಗೂ ವೈಯಕ್ತಿಕ ಗಮನ, ಅನುಭವವುಳ್ಳ ಶಿಕ್ಷಕರಿಂದ ಬೋಧನೆ, ಸ್ವಚ್ಛತೆ, ಸುರಕ್ಷತೆ, ಆರೋಗ್ಯಕ್ಕೆ ಹಾಗೂ ರಕ್ಷಣೆಗೆ ಪ್ರಾಧಾನ್ಯತೆ, ಅತಿಥಿ ಶಿಕ್ಷಕರಿಂದ ಬೋಧನೆ, ಒತ್ತಡವಿಲ್ಲದ ಹಾಗೂ ಅನುಕೂಲಕರವಾದ ವಾತಾವರಣ, ಶುದ್ಧವಾದ ಗಾಳಿ ಹಾಗೂ ಅತ್ಯಂತ ತಂಪಾದ ವಾತಾವರಣ, ಸ್ವಚ್ಛ ನೀರಿನ ಹಾಗೂ ಸುಂದರವಾದ ಈಜುಕೊಳದ ಸೌಲಭ್ಯವಿದೆ. 5 ಎಕರೆ ವಿಶಾಲವಾದ ಆಟದ ಮೈದಾನ, ಎಲ್ಲ ತರಹದ ಆಟಗಳನ್ನು ಆಡಿಸಲಾಗುತ್ತೆ. ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ನೊಂದಿಗೆ ಸ್ವಚ್ಛ ಪೌಷ್ಟಿಕಾಹಾರ ನೀಡಲಾಗುವುದು. ಕುಡಿಯಲು ಫಿಲ್ಟರ್ ನೀರು ಹಾಗೂ ಸ್ನಾನಕ್ಕೆ ಬಿಸಿ ನೀರಿನ ಸೌಲಭ್ಯ. ಭೇಟಿ ಸಮಯ ಬೆಳಗ್ಗೆ 9:30 ರಿಂದ ಸಂಜೆ 5ರವರೆಗೆ. ಕೆಲವೇ ಸೀಟುಗಳು ಲಭ್ಯ. ಹಿಂದೆ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ವಿದ್ಯಾವಾಹಿನಿ ಸಿಬಿಎಸ್ಇ ಸ್ಕೂಲ್, ಲಿಂಗ್ಸ್ಗೂ ರೋಡ್, ಸಿರ್ವಾರ್. ಎಸ್ಆರ್ ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. ಎಸ್ಆರ್ ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirts, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಮೊಬೈಲ್ 9986267919, 9916920786. Qnix Computer, a Government of Karnataka enterprises. Gain future ready skills. Artificial intelligence with Python. 4-month certificate program 2022. AWS certified cloud practitioner. Eligibility: graduate, postgraduates, MSc, MBA, MCA, BE, BTech, BCA, BSc. Training with IIT, IIM professors. Enroll now. Admissions started. Only 20 seats available. For more details, contact Qnix Computer, a Government of Karnataka enterprises. Amir Trading Complex, opposite ZP Meeting Hall, South Kacheri Link Road, Raichur. Cell number 98861 42541. Phone number 08532 200 325 229460. India's #1 preschool chain. वाह 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 Wonderful! वाह wonderful. A Eurokid learns words with movements and actions which helps increase vocabulary up to 4 times. Eurokid's early school. Right start, flying start. wonderful. Balabar, labu, bubba, bubble,
Soap bubble. Bye. A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. Bubble. 5. 6. 7. 8. 9. 10. Good job. These are 2. A Eurokid is taught numbers by value for better understanding and faster recall. Eurokids Early School. Right start, flying start. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844608181. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತಾಲೂಕಿನ ದೇವಸೂಗೂರು ಹೋಬಳಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಜೂರು ಮಾಡುವಂತೆ ಒತ್ತಾಯಿಸಿ ಉಸ್ತುವಾರಿ ಸಚಿವರು ಸೇರಿದಂತೆ ಶಾಸಕರಿಗೆ ಮನವಿ ನೀಡಿದರೂ ಸ್ಪಂದನೆ ದೊರಕಿಲ್ಲ. ಅತ್ಯವಶ್ಯಕವಾಗಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಜೂರಾತಿಗೆ ಆಗ್ರಹಿಸಿ ಜೂನ್ 20ರಂದು ದೇವಸೂಗೂರು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸುವುದಾಗಿ ಪ್ರಾಥಮಿಕ ಆರೋಗ್ಯ ಮಂಜೂರಾತಿ ಹೋರಾಟ ಸಮಿತಿ ಅಧ್ಯಕ್ಷ ಡಾ ಶಾರದಾ ಹುಲಿನಾಯಕ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದೇವಸೂಗೂರು ಹೋಬಳಿಯಲ್ಲಿ 50 ಹಳ್ಳಿಗಳು ಬರುತ್ತಿದ್ದು 80,000 ಜನಸಂಖ್ಯೆ ಹೊಂದಿದೆ. ಆದರೆ ಆರೋಗ್ಯ ಸೌಲಭ್ಯಗಳಿಲ್ಲದೆ ದೂರ ಊರುಗಳಿಗೆ ಹೋಗುವ ಸ್ಥಿತಿ ಇದೆ. ಗರ್ಭಿಣಿಯರು, ವೃದ್ಧರು ಚಿಕಿತ್ಸೆಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಯಾಪಿಲ್ದಿನ್ನಿ ಆರೋಗ್ಯ ಕೇಂದ್ರಕ್ಕೆ ಹೋಗಲು ಕಾಡ್ಲೂರು, ಯದ್ಲಾಪುರ್ ಸೇರಿದಂತೆ ಜನರು ರಾಯಚೂರಿಗೆ ಬಂದು ಆಪಲ್ದಿನ್ನಿ ಹೋಗುವುದು ಆರ್ಥಿಕ ಹೊರೆಯಲ್ಲದೆ ಸುಲಭ ಸಂಪರ್ಕ ವ್ಯವಸ್ಥೆಯೂ ಇಲ್ಲದಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಾಗಿರುವುದರಿಂದ ರಸ್ತೆ ಅಪಘಾತಗಳು ತುರ್ತು ಸಂದರ್ಭದಲ್ಲಿ ಆತಂಕ ಪಡುವ ಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಸರ್ಕಾರ ವಾರದೊಳಗೆ ಅಧಿಕೃತ ಆದೇಶ ಹೊರಡಿಸದಿದ್ದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಪ್ರಾಪರ್ ದೇವಸ್ಥಾನಗಳು ಸುಮಾರು ಒಂದು ಸುತ್ತಮುತ್ತಲು ಎಲ್ಲ ಹಿಡ್ಕೊಂಡು ಒಂದು 50 ಹಳ್ಳಿಗಳಿದ್ದಾಗ ಒಂದು 80,000 ಜನಸಂಖ್ಯೆ ಕವರ್ ಆಗ್ತದೆ. ಹಾಗಾಗಿ ಅಲ್ಲಿ ಸಾರ್ವಜನಿಕರಿಗಾಗಿ ಸರ್ಕಾರಿ ಆಸ್ಪತ್ರೆ ಇಲ್ಲ ಮೊದಲೇದಾಗಿ. ನಂತರ ಅಲ್ಲಿ ಪ್ರಾಪರ್ ದೇವಸ್ಥಾನಗಳಲ್ಲಿ ಯಾವುದೇ ಒಂದು ರೋಗ ಬಂತಂತಂದರೆ ಸಣ್ಣ ಪುಟ್ಟ ರೋಗ ಇರ್ಬೋದು, ಎಮರ್ಜೆನ್ಸಿ ಇರ್ಬೋದು, ಹಾವು ಕಡಿತ, ಚೋಳು ಕಡಿತ, ಪಾಯ್ಸನಿಂಗ್ ಇರ್ಬೋದು, ಅಥವಾ ಇದು ಒಂದು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಇದೆ ದೇವಸ್ಥಾನ. ಅಂದರೆ ರಾಯಚೂರು ಮತ್ತು ಹೈದರಾಬಾದ್ ಹೆದ್ದಾರಿ ಮೇಲೆ ಇರೋದ್ರಿಂದ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇರ್ತವೆ. ಆಕ್ಸಿಡೆಂಟ್ಸ್ ಆದಾಗ ಇಮಿಡಿಯೇಟ್ ಆಗಿ ಕರ್ಕೊಂಡು ಟ್ರೀಟ್ಮೆಂಟ್ ಮಾಡಿಸ್ಬೇಕು ಅಂತಂದರೆ ದೇವಸೂರಲ್ಲಿ ಸಾರ್ವಜನಿಕರಿಗೆ ಆಸ್ಪತ್ರೆ ಲಭ್ಯ ಇಲ್ಲ. ಹಾಗಾಗಿ ಅವ್ರಿಗೆ ಎಷ್ಟೊತ್ತಿದ್ರು ನಾವು ರಾಯಚೂರಿಗೆ ಕರ್ಕೊಂಡು ಬರಬೇಕು. ಅಲ್ಲಿ ಸಮಯದ ವಿಳಂಬ ಆಗಿ ರೋಗಿಗಳು ಸತ್ತು ಹೋಗೋ ಚಾನ್ಸಸ್ ಇವೆ, ಸತ್ತು ಹೋಗಿದ್ದಲ್ಲ ಸಹಿತ. ಅದು ಅಲ್ಲದೆ ಆ ಒಂದು ದೇವಸೂರು ಹೋಬಳಿ ಭಾಗದಲ್ಲಿ 2 ಥರ್ಮಲ್ ಪ್ಲಾಂಟ್ಸ್ ಇದ್ದಾವೆ. ಅಂದರೆ ವಿದ್ಯುತ್ ಶಾಖೋತ್ಪನ್ನ ಕೇಂದ್ರಗಳು 2 ಇದ್ದಾವೆ. ಅದರ ಜೊತೆಗೆ ಸಾಕಷ್ಟು ಇಂಡಸ್ಟ್ರೀಸ್, ಆರೋಗ್ಯ ಇರ್ಬೋದು, ಅಥವಾ ಕಲುಷಿತ ನೀರು ಇರ್ಬೋದು, ಅಥವಾ ಕಲುಷಿತ ಹವೆ ಇರ್ಬೋದು, ಇವೆಲ್ಲರಿಂದ ಅಲ್ಲಿ ಜನರ ಒಂದು ಆರೋಗ್ಯ ಸ್ಥಿತಿ ಹರಿಗಾಡ್ತಾ ಇದೆ. ಅಂದರೆ ಉಸಿರಾಟ ತೊಂದರೆ ಹಾಗೂ ಟ್ಯೂಬರ್ಕ್ಯುಲೋಸಿಸ್ ಕೇಸಸ್ ಸಹಿತ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಒಂದು ಈ ಚಿಕಿತ್ಸೆ ಮಾಡಲು ಅಲ್ಲಿ ಸರ್ಕಾರಿ ಆಸ್ಪತ್ರೆ ಇಲ್ಲ ಮತ್ತು ವೈದ್ಯರು ಲಭ್ಯ ಇಲ್ಲ. ಇದನ್ನೆಲ್ಲ ನೋಡಿದಾಗ ಇನ್ನೊಂದು ಮುಖ್ಯವಾದ ಸಮಸ್ಯೆ ಏನಂತಂದರೆ ಗರ್ಭಿಣಿಯರು ಮತ್ತು ಬಾಣಂತಿಯರು ಅಥವಾ ಯಾವುದೇ ಒಂದು ವೃದ್ಧರು ಮತ್ತು ಅಂಗವಿಕಲರು ಯಾವುದೇ ಒಂದು ಸೌಲಭ್ಯ ಪಡೆಯಬೇಕಾದ್ರೆ ದೇವಸೂರು, ಕಾಡ್ಲೂರು ಮತ್ತು ಯದ್ಲಾಪುರ ಗ್ರಾಮಗಳ ಜನರು ಯಾಪಲ್ದಿನ್ನಿಗೆ ಹೋಗಬೇಕಾಗಿ ಬಂದಿದೆ. ಇದು ಯಾಕಾಯಿತು ಅಂತಂದರೆ 2019 ಏಪ್ರಿಲಿಂದ ಜೇಮಲ್ಲಾಪುರ ಅಂತ CS ಇಂದ ಅದರಲ್ಲಿದ್ದಂಥ 8 ಉಪಕೇಂದ್ರಗಳನ್ನು 3 PSCಗಳಿಗೆ ಡಿವೈಡ್ ಮಾಡಿದ್ರು. ಜೇಗರ್ಕಲ್ ಮತ್ತು ನೀಲಾಪುರ ತಗೊಂಡೋಗಿ ಕಲ್ಮಲಾಗಿ ಹಾಕಿದ್ರು. ದೇವಸೂರು, ಕಾಡ್ಲೂರು ಮತ್ತು ಯಲ್ಲಾಪುರನ್ನ ಯಾಪಲ್ದಿನ್ನಿಗೆ ಹೋಗಿದ್ರು.
ಅದರ ನಂತರ ಚಿಕ್ಕಸೂರು, ಶಾಖಾದಿ ಮತ್ತು ಒಡ್ಲು ಹುಟ್ಟು ಕೇಂದ್ರಗಳನ್ನು ತಗೊಂಡೋಗಿ ಚಂದ್ರಮಠ ಒಬ್ಬ ಹೆಣ್ಣು ಮಗಳು, ಗರ್ಭಿಣಿ ಹೆಣ್ಣು ಮಗಳು, ಅವರಿಗೆ ಸರ್ಕಾರದಿಂದ ಏನಾದರೂ ಸೌಲಭ್ಯ ಸಿಗಬೇಕಾದ್ರೆ ಆಕೆ ಕನಿಷ್ಠ 4 ಬಾರಿ ವೈದ್ಯರಿಂದ ಆರೋಗ್ಯ ತಪಾಸಣೆಗೆ ಒಳಗಾಗಬೇಕಾಗ್ತದೆ. ತಾಡ್ಲೂರು ಉಪ ಕೇಂದ್ರದ ಅಶ್ವಿನಿ ಅಥವಾ ಗುರ್ಜಾಪುರ ಗ್ರಾಮದ ಒಬ್ಬ ಗರ್ಭಿಣಿ ಹೆಣ್ಮಗಳು ದೇವಸೂರಿಗೆ ಬರಬೇಕು, ದೇವಸೂರಿಂದ ರಾಯಚೂರಿಗೆ ಬರಬೇಕು, ರಾಯಚೂರಿಂದ ಅವಳು ಯಾತ್ರದಿಲ್ಲಿಗೆ ಹೋಗ್ಬೇಕು. ಯಾತ್ರದಿಲ್ಲಿಯಲ್ಲಿ ಕನಿಷ್ಠ 4 ಬಾರಿ ತಪಾಸಣೆ ಆಗಿ ಆಕಿನ ತಾಯಿ ಕಾರ್ಡ್ ಎಲ್ಲ ಕರೆಕ್ಟ್ ಇದ್ದಾಗ ಮಾತ್ರ ಈಗ ಯಾವುದೇ ಒಂದು ಸರ್ಕಾರಿ ಸೌಲಭ್ಯ ಸಿಗ್ತದೆ. ಆಕೆ ಒಬ್ಬಕ್ಕೆ ಬರೋಕ್ಕಾಗೋದಿಲ್ಲ, ಆಕಿನ ಜೊತೆಗೆ ಒಬ್ಬರು ಬರಬೇಕು. ಅದ್ರ ಜೊತೆಗೆ ಆರ್ಥಿಕ ಹೊರೆ, ಅವ್ರು ಅಲ್ಲಿ ಮುಟ್ಟಿ ಅವ್ರು ಹೋದಾಗ ಮತ್ತೆ ವೈದ್ಯರು ಲಭ್ಯ ಇರ್ಬೇಕು. ಅವ್ರು ಮೀಟಿಂಗಿಗೋ ಎಲ್ಲ ಹೋಗಿದ್ರೆ ಅದನ್ನು ಅನಾನುಕೂಲ. ಹೀಗಾಗಿ ಎಲ್ಲ ರೀತಿಯಿಂದ ಒಂದು ಅವೈಜ್ಞಾನಿಕವಾಗಿ CSC ಡಿವೈಡ್ ಮಾಡಿ. ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷ ಜಿಂದಪ್ಪ, ರಂಗನಾಥ್, ಷಣ್ಮುಖಪ್ಪ ಘಂಟಿ, ಆಂಜನೇಯ ಕುರುಬ್ದೊಡ್ಡಿ ಉಪಸ್ಥಿತರಿದ್ದರು. ನಗರದ ವಿವಿಧ ವಾರ್ಡ್ಗಳಲ್ಲಿ GPS ಅಳವಡಿಕೆ ಮೂಲಕ ನೀರಿನ ಮಾದರಿ ಸಂಗ್ರಹ ಪ್ರಾರಂಭಗೊಂಡಿದೆ. ನಗರಸಭೆ ಸಿಬ್ಬಂದಿಗಳು ಆಯಾ ವಾರ್ಡಿನ ನೀರು ಮಾದರಿ ಸಂಗ್ರಹಿಸುವಾಗ ಎಚ್ಚರಿಕೆ ವಹಿಸಿ GPS ಮಾಹಿತಿಯ ಮೂಲಕ ಸಂಗ್ರಹಿಸುತ್ತಿದೆ. ಚರಂಡಿ ಮೂಲಕ ಹಾದು ಹೋಗುವ ಪೈಪ್ಗಳ ಸ್ಥಳಗಳನ್ನು ಗುರುತಿಸಿ ನೀರು ಸೋರಿಕೆಯಾಗುತ್ತಿರುವ ಪ್ರದೇಶಗಳನ್ನು ಪತ್ತೆ ಹಚ್ಚುವ ಕೆಲಸವೂ ನಡೆಯುತ್ತಿದೆ. ಜಲಾಗಾರಗಳ ಸ್ವಚ್ಛತಾ ಕಾರ್ಯವೂ ನಡೆಯುತ್ತಿದೆ. ಸತ್ಯನಾಥ್ ಕಾಲೋನಿಯ ಜಲಾಗಾರ ಸೇರಿದಂತೆ ನೀರಿನ ಟ್ಯಾಂಕ್ಗಳ ಸ್ವಚ್ಛತೆಯನ್ನು ಪೌರ ಕಾರ್ಮಿಕರು ನಡೆಸುತ್ತಿದ್ದಾರೆ. ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಕಳೆದ 8 ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಪರಿಶಿಷ್ಟ ಪಂಗಡದ ಸಮುದಾಯ ಅಭಿವೃದ್ಧಿಗೆ ಅನೇಕ ಯೋಜನೆಗಳು ಅನುದಾನ ನೀಡಿ ಕೊಡುಗೆಯನ್ನಾಗಿ ನೀಡಿದ್ದಾರೆ ಎಂದು ಬಿಜೆಪಿ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಅಯ್ಯಣ್ಣ ನಾಯಕ್ ಮ್ಯಾಕಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಎಸ್ಟಿ ಸಮುದಾಯಕ್ಕೆ ಕೇಂದ್ರ ಸರ್ಕಾರ ಪ್ರತ್ಯೇಕ ಸಚಿವಾಲಯ ಸ್ಥಾಪಿಸಲು ಮುಂದಾಗಿದೆ. ಎಸ್ಟಿ ಸಮುದಾಯ ಅಭಿವೃದ್ಧಿ ಹಿಂದಿನ ಸರ್ಕಾರಗಳ ಅವಧಿಯಲ್ಲಿ ಬಿಡುಗಡೆಯಾಗದೆ ಅನುದಾನ ಖರ್ಚಾಗದೆ ಉಳಿದಿದ್ದೇ ಹೆಚ್ಚು. ಆದರೆ ಬಿಜೆಪಿ ನೇತೃತ್ವದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮುದಾಯ ಅಭಿವೃದ್ಧಿಗೆ ಒತ್ತು ನೀಡಿ ಕಾರ್ಯನಿರ್ವಹಿಸುತ್ತಿದೆ. ಮನೆ ಮನೆಗೆ ಶೌಚಾಲಯ, ಕುಡಿಯುವ ನೀರು, ಉಜ್ವಲ ಯೋಜನೆ, ಜನ್ಧನ್ ಯೋಜನೆ, ಕೃಷಿ ಸನ್ಮಾನ್ ಯೋಜನೆ ಸೇರಿದಂತೆ 10 ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿರುವ ಸಮುದಾಯ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಎಂದರು. ಮೊದಲ ಬಾರಿಗೆ ಎಸ್ಟಿ ಸಮುದಾಯಕ್ಕೆ ಸೇರಿ ಮಹಿಳೆಯೊಬ್ಬರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿಸಲಾಗಿದೆ. ದೇಶದಾದ್ಯಂತ 384 ಏಕಲವ್ಯ ಮಾದರಿ ವಸತಿ ಶಾಲೆಗಳನ್ನು ಪ್ರಾರಂಭಿಸಲಾಗಿದೆ. ಬುಡಕಟ್ಟು ಸಮುದಾಯಗಳಿಗಾಗಿ 3110 ವಿಕಾಸ ಕೇಂದ್ರಗಳನ್ನು ಪ್ರಾರಂಭಿಸಲಾಗಿದೆ. ಶೀಘ್ರದಲ್ಲಿ ರಾಜ್ಯದ 7.5% ಮೀಸಲಾತಿ ನೀಡಲು ನವೆಂಬರ್ನಲ್ಲಿ ಘೋಷಣೆ ಮಾಡಲಾಗಿದೆ ಎಂದರು. ಸಿಲಿಂಡರ್ ಇಂಧನ ಬೆಲೆ ಏರಿಕೆಯನ್ನು ನಿಯಂತ್ರಿಸಲು ಸಹ ಸರ್ಕಾರ ಮುಂದಾಗಿದೆ ಎಂದರು. ದೇವದುರ್ಗದಲ್ಲಿ SEP TSP ಅನುದಾನ ದುರ್ಬಳಕೆ ಕುರಿತು ಪರಿಶೀಲನೆ, ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದರು. ಯೋಜನೆಗಳು ಎಸ್ಟಿ ಸಮುದಾಯಕ್ಕೆ ಬಿಜೆಪಿ ಸರ್ಕಾರ ಮಾಡಿದ್ದು, ಅದನ್ನ ನಮ್ಮ ಎಸ್ಟಿ ಸಮುದಾಯದ ಜನರಿಗೆ ತಿಳ್ಪಡಿಸುವ ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿ ಮಾಡುತ್ತಿದ್ದೇವೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಮತ್ತು ರಾಜ್ಯದಲ್ಲಿ ಅನೇಕ ಜನಪರ ಕಾರ್ಯಗಳನ್ನು ಮಾಡಿಕೊಂತ ನಮ್ಮ ಎಸ್ಟಿ ಸಮುದಾಯದ ಅಭಿವೃದ್ಧಿಗೆ ಅನೇಕ ಯೋಜನೆಗಳು ತಂದಿದೆ. ಇವತ್ತು 8 ವರ್ಷದಲ್ಲಿ 108 ಸಾಧನೆಗಳನ್ನು ಮಾಡಿದ ಬಿಜೆಪಿ ಸರ್ಕಾರ ಕಳೆದ 8 ವರ್ಷದ ಅವಧಿಯಲ್ಲಿ ಪರಿವರ್ತನೆಗಳನ್ನು ಮಾಡಿದ ಪರಿವರ್ತನೆ ಬದಲಾವಣೆ ಅದು ವರ್ಣಿಸಲಾಗದು. ಯಾವ ಯೋಜನೆ ಮತ್ತು ನಿರ್ಧಾರಗಳಲ್ಲಿ ಹಿತಾಸಕ್ತಿ ಇರಲಿಲ್ಲ, ವ್ಯಕ್ತಿ ಪೂಜೆ ಇರಲಿಲ್ಲ, ಹಗರಣಗಳ ಹುನ್ನಾರವಿಲ್ಲ. ಅಕ್ಷರಶಃ ದೇಶದ ಅಂತಸತ್ವವನ್ನು ಬೆಳೆಸುವ ಮಹತ್ವದ ಉದ್ದೇಶ ಪ್ರಧಾನಿ ಮೋದಿಯವರ ಸರ್ಕಾರದ ವೈಶಿಷ್ಟ್ಯವಾಗಿದೆ. ಹೀಗಾಗಿ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ಮೋದಿಯ ಸೇವೆ, ಸುಶಾಸನ ಮತ್ತು ಬಡವರ ಕಲ್ಯಾಣ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ನೀಡಿದ್ದು ಶ್ಲಾಘನೀಯವಾಗಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಎಸ್ಟಿ ಸಮುದಾಯಕ್ಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರತ್ಯೇಕ ಸಚಿವಾಲಯ ನೀಡಿದೆ. ಜೊತೆಗೆ ಪ್ರಸಕ್ತ ಸಾಲಿನಲ್ಲಿ ಹೆಚ್ಚುವರಿಯಾಗಿ SC ST ಅಲ್ಪಸಂಖ್ಯಾತ ಮತ್ತು ಹಿಂದೂ ವರ್ಗದವರಿಗೆ 8,000 ಕೋಟಿಯನ್ನು ಹೆಚ್ಚುವರಿಯಾಗಿ ಅನುದಾನವನ್ನು ಮೀಸಲಿರಿಸಿದ್ದಾರೆ. ಜೊತೆಗೆ ಇವತ್ತು ಕೇಂದ್ರ ಸರ್ಕಾರ, ಹಿಂದಿನ ಸರ್ಕಾರ ಎಸ್ಟಿಗೆ ಏನು ಮೀಸಲಾಗಿರ್ತಕ್ಕಂಥ ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿತ್ತು. ಆದರೆ ಈಗಿನ ಸರ್ಕಾರ ನಿಗದಿಪಡಿಸಿದ ಹಣವನ್ನು ಈ SC ST ಆಗಲಿ ಯಾವುದೇ ಸಮುದಾಯಕ್ಕಾಗಲಿ ನಿಗದಿಪಡಿಸಿದ ಅನುದಾನವನ್ನ ಅದೇ ಸಮುದಾಯಕ್ಕೆ ಬಳಸಬೇಕು ಅಂತೇಳಿ ಬಿಜೆಪಿ ಸರ್ಕಾರ ಮಾಡಿದೆ. ಜೊತೆಗೆ ಈ ಬುಡಕಟ್ಟು ಜನಾಂಗಕ್ಕೆ ಸರ್ವಾಂಗೀಣ ಅಭಿವೃದ್ಧಿಗೆ ಈ ಬಿಜೆಪಿ ಸರ್ಕಾರ ಕಟಿಬದ್ಧವಾಗಿದೆ. ಜೊತೆಗೆ ಇವತ್ತು
ಮೋದಿಯವರ ಬಂದ ಮೇಲೆ ಇವತ್ತು ಮಹಿಳೆಯರಿಗೆ ಪ್ರತಿಯೊಂದು ಮನೆಗಳಿಗೆ ಶೌಚಾಲಯವನ್ನು ನಿರ್ಮಾಣ ಮಾಡಿದೆ. ಉಜ್ವಲ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ಗ್ಯಾಸ್ ಅನ್ನು ನೀಡಿದೆ ಉಚಿತವಾಗಿ. ಜೊತೆಗೆ ಇವತ್ತು ಎಸ್ಟಿ ಸಮುದಾಯದ ಗೌರವಾನ್ವಿತ ವ್ಯಕ್ತಿ ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನು ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಿ ಸರ್ಕಾರ ಜಯಂತಿಯನ್ನು ಆಚರಣೆ ಮಾಡಿದ್ದು ತುಂಬಾ ಸಂತೋಷವಾಗಿದೆ. ಇವತ್ತು ರಾಮಾಯಣ ಕಲ್ತು ಈ ವಾಲ್ಮೀಕಿಯೇ ಇವತ್ತು ಜಗತ್ತನ್ನು ಕೊಂಡೊಯ್ಯುವಂತ ಸ್ಥಿತಿಗೆ. ಈ ಸಂದರ್ಭದಲ್ಲಿ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೇವಣ್ಣ ನಾಯಕ್ ಮಸ್ಕಿ, ತಿಮ್ಮಪ್ಪ ನಾಯಕ್, ನರಸಿಂಹ ನಾಯಕ್, ಕರಿಯಪ್ಪ ನಾಯಕ್ ಉಪಸ್ಥಿತರಿದ್ದರು. ಪ್ರತಿ ವರ್ಷ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬ ಆಚರಣೆ ಮಾಡುವ ಮೂಲಕ ರೈತರಿಗೆ ಸ್ಫೂರ್ತಿ ನೀಡುತ್ತಿರುವುದು ಹರ್ಷದಾಯಕವಾಗಿದೆ ಎಂದು ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷೆ ಡಿಕೆ ಅರುಣಾ ಅವರು ಹೇಳಿದರು. ಅವರಿಂದು ನಗರದ ರಾಜೇಂದ್ರಗಂಜ್ ಆವರಣದಲ್ಲಿ 300 ಕಾಪು ಸಮಾಜದಿಂದ ಹಮ್ಮಿಕೊಂಡ 3 ದಿನಗಳ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬಕ್ಕೆ ವಿದ್ಯುತ್ ಚಾಲನೆ ನೀಡಿ ಮಾತನಾಡಿದರು. ಮುಂಗಾರು ಸಾಂಸ್ಕೃತಿಕ ಹಬ್ಬ ಈ ಭಾಗದ ರೈತರಿಗೆ ಒಂದು ಉತ್ತಮ ಹಬ್ಬ. ಮುಂಗಾರು ಆರಂಭವಾಗುತ್ತಿದ್ದು ರೈತರು ತಮ್ಮ ಎತ್ತುಗಳಿಂದ ಹೊಲಗಳನ್ನು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದು ಇದಕ್ಕೆ ಪ್ರೇರಣೆಯಾಗಲು ಎತ್ತುಗಳ ಸ್ಪರ್ಧೆ ಹಮ್ಮಿಕೊಳ್ಳುತ್ತಿದ್ದಾರೆ ಎಂದರು. ರೈತರು ಬೀಜ, ರಸಗೊಬ್ಬರ ಖರೀದಿ ಮಾಡಿ ತಮ್ಮ ಜಮೀನಿನಲ್ಲಿ ಬಿತ್ತನೆ ಮಾಡಿದ ಮೇಲೆ ಉತ್ತಮ ಮಳೆಯಾಗಲು ಮಳೆರಾಯನ ಕೃಪೆ ಕೋರಲು ಈ ಸ್ಪರ್ಧೆಯು ಒಂದಾಗಿದೆ. ಮಳೆರಾಯನ ಕೃಪೆಯಿಂದ ರೈತರು ಹೆಚ್ಚಾಗಿ ಬೆಳೆ ಬೆಳೆದು ದೇಶಕ್ಕೆ ಹೆಚ್ಚಾಗಿ ಆಹಾರ ಒದಗಿಸುವಂತಾಗಲಿ ಎಂದು ತಿಳಿಸಿದರು. ಎತ್ತುಗಳಿಂದ ಭಾರದ ಕಲ್ಲು ಎಳೆಯುವ ಸ್ಪರ್ಧೆಗೆ ಚಾಲನೆ ನೀಡಿದ ಶಾಸಕ ಡಾ ಎಸ್ ಶಿವರಾಜ್ ಪಾಟೀಲ್ ಮಾತನಾಡಿ 3 ದಿನಗಳವರೆಗೆ ನಡೆಯುವ ಮುಂಗಾರು ಸಾಂಸ್ಕೃತಿಕ ಹಬ್ಬದಲ್ಲಿ ಎತ್ತುಗಳು ಭಾರದ ಕಲ್ಲು ಎಳೆಯುವ ಸ್ಪರ್ಧೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕುಸ್ತಿ, ಸಂಗ್ರಾಣಿ ಕಲ್ಲು ಎತ್ತುವುದು ಮತ್ತು ಎತ್ತುಗಳ ಮೆರವಣಿಗೆ ಮಾಡುವುದರ ಮೂಲಕ ರೈತರಿಗೆ ಪ್ರೇರಣೆ ನೀಡುತ್ತಿದ್ದು ಮುಂಗಾರು ಹಬ್ಬಕ್ಕೆ ವಿವಿಧ ರಾಜ್ಯಗಳಿಂದ ಎತ್ತುಗಳು ಆಗಮಿಸಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತವೆ ಹಾಗೂ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೈಭವದಿಂದ ನಡೆಯುತ್ತಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಬೇಕು ಎಂದು ತಿಳಿಸಿದರು. ರೈತರು ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ. ಇವತ್ತು 300 ಕಾಪು ಸಮಾಜ ಬಹಳ ಶ್ರದ್ಧೆಯಿಂದ ಅನೇಕ ವರ್ಷಗಳಿಂದ ಈ ಹಬ್ಬವನ್ನು ಆಚರಣೆ ಮಾಡುವ ಮೂಲಕ ಇವತ್ತು ಮುಂಗಾರು ಉತ್ಸವ ಮತ್ತು ಮುಂಗಾರು ಸೀಸನ್ ಪ್ರಾರಂಭ ಆಗಿದೆ ಅನ್ನುವ ಸಂಕೇತ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಬಹುಶಃ ಇವರ ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡುವುದಕ್ಕಾಗಿಯೇ ರಾಯಚೂರಿನಲ್ಲಿ ಎಲ್ಲ ರೈತರು ಜಿಲ್ಲೆಯಲ್ಲಿ ಸಂತುಷ್ಟದಿಂದಿದ್ದಾರೆ. ಮಳೆ ಬೆಳೆ ಮತ್ತು ಕಳೆದ ಸರಿ ಎಲ್ಲಾ ಬೆಳೆಗಳಿಗೂ ಧಾರಣೆನೂ ಬಹಳ ಚೆನ್ನಾಗಿ ಬಂದಿದೆ. ಹಾಗಾಗಿ ನಮ್ಮ ರೈತರು ಬಹಳ ಸಂತುಷ್ಟದಿಂದ ಇದ್ದಾರೆ. ಬಹುಶಃ ದೇವರು ಈ ಸಾರಿ ನಮ್ಮ ವಾತಾವರಣ ನೋಡಿದ್ರೆ ಈ ಸಾರಿನೂ ನಮ್ಮ ಮಳೆ ರಾಯ ನಮ್ಗೆ ಒಳ್ಳೆಯ ರೀತಿಯಲ್ಲಿ ಗಮನಿಸ್ತಾನೆ ಅಂತ ಹೇಳಿ ಭಾವಿಸಲಿಕ್ಕೆ ಬಯಸ್ತೇನೆ. ಮತ್ತು ಇವತ್ತು ಎತ್ತುಗಳು ಅನೇಕ ಭಾಗಗಳಿಂದ ಬಹುಶಃ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಎತ್ತುಗಳ ಪಾಲ್ಗೊಳ್ಳುವಿಕೆ ಈ ಒಂದು ಹಬ್ಬದಲ್ಲಿ ನಡೀತಾ ಇದೆ. ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅವರು ಮಾತನಾಡಿ 300 ಕಾಪು ಸಮಾಜದ ವತಿಯಿಂದ ಮುಂಗಾರು ಆರಂಭದಲ್ಲಿ ಎತ್ತುಗಳ ಸ್ಪರ್ಧೆ ಮಾಡುವ ಮೂಲಕ ರೈತರಿಗೆ ಪ್ರೇರಣೆ ನೀಡುತ್ತಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ಕೋವಿಡ್ನಿಂದಾಗಿ ಆಚರಣೆ ಮಾಡಿಲ್ಲ. ಇದೀಗ ಎತ್ತುಗಳ ಸ್ಪರ್ಧೆ ಮಾಡುತ್ತಿದ್ದು ಗ್ರಾಮೀಣ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಆಗಮಿಸಿ ಮುಂಗಾರು ಸಾಂಸ್ಕೃತಿಕ ಹಬ್ಬದಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಿದ್ದಾರೆ. ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯಬೇಕೆಂದು ತಿಳಿಸಿದರು. ಕಾರ್ಯಕ್ರಮದ ನೇತೃತ್ವವನ್ನು ಮಾಜಿ ಶಾಸಕ ಹಾಗೂ ಮುಂಗಾರು ಸಾಂಸ್ಕೃತಿಕ ಹಬ್ಬದ ರೂವಾರಿ ಎ ಪಾಪಾರೆಡ್ಡಿ ವಹಿಸಿದ್ದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು. ಈ ಸಂದರ್ಭದಲ್ಲಿ 300 ಕಾಪು ಸಮಾಜದ ಅಧ್ಯಕ್ಷ ಬೆಲ್ಲಂ ನರಸರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಜಿ ಬಸವರಾಜ ರೆಡ್ಡಿ, ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ, ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜು, ಆರ್ಡಿಎ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ಪುಂಡ್ಲಾ ನರಸರೆಡ್ಡಿ, ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಂದ್ರಶೇಖರ್ ರೆಡ್ಡಿ ಪೋಗಲ್, ಆರ್ಕೆ ಅಂಬರೀಶ್, ಕಾಂಗ್ರೆಸ್ ಮುಖಂಡ ಕೆ ಶಾಂತಪ್ಪ ಸೇರಿದಂತೆ ಅನೇಕರಿದ್ದರು. ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬದ ಮೊದಲನೇ ದಿನವಾದ ಇಂದು ಎತ್ತುಗಳಿಂದ 1.5 ಟನ್ ಭಾರದ ಕಲ್ಲು ಎಳೆಯುವ ಸ್ಪರ್ಧೆ ನಡೆಯಿತು. ಎತ್ತುಗಳ ಭಾರ ಎಳೆಯುವುದನ್ನು ಕಂಡು ನೆರೆದ ರೈತಾಪಿ ಸಮುದಾಯವು ಕೇಕೆ ಸಿಳ್ಳುಗಳನ್ನು ಹಾಕಿ ಎತ್ತುಗಳಿಗೆ ಹುರಿದುಂಬಿಸುತ್ತಿರುವುದು ಕಂಡುಬಂತು. ಎತ್ತುಗಳ ಸ್ಪರ್ಧೆ ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪದವೀಧರ ಕ್ಷೇತ್ರ ಚುನಾವಣೆ, ಕಾಂಗ್ರೆಸ್ ಸೋಲಿನ ಹಿತಾಶೆಯಿಂದ ಹಣ ಹಂಚಿಕೆ, ಎನ್ ರವಿಕುಮಾರ್. ಕಲುಷಿತ ನೀರು ಪ್ರಕರಣ, ನಿರ್ಲಕ್ಷ್ಯ ಖಂಡಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಪ್ಪು ಪಟ್ಟಿ ಪ್ರದರ್ಶಿಸಿ ಗೋ ಬ್ಯಾಕ್ ಚಳವಳಿ, ಜಿ ಅಮರೇಶ್. ದೇವಸೂಗೂರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಜೂರಾತಿಗೆ ಆಗ್ರಹಿಸಿ 20ರಂದು ಹೆದ್ದಾರಿ ತಡೆದು ಪ್ರತಿಭಟನೆ, ಡಾ ಶಾರದಾ ಹುಲಿನಾಯಕ್.
ಬಿಜೆಪಿ ಸರ್ಕಾರದಿಂದ ಎಸ್ಟಿ ಸಮುದಾಯ ಅಭಿವೃದ್ಧಿಗೆ ವಿಶೇಷ ಒತ್ತು. ಅಯ್ಯಣ್ಣ ನಾಯಕ್ ನ್ಯಾಕಲ್. ಮತ್ತು ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬಕ್ಕೆ ಅದ್ದೂರಿ ಚಾಲನೆ. ಮುಂಗಾರು ಸ್ಪರ್ಧೆ ರೈತರಿಗೆ ಸ್ಫೂರ್ತಿದಾಯಕವಾಗಲಿ. ಡಿಕೆ ಅರುಣ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಲ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಶ್ರೀ ಕನಕದುರ್ಗಮ್ಮ ಟ್ರೇಡ್ ಫೇರ್ ಎಕ್ಸಿಬಿಷನ್, ವಾಲ್ಕರ್ ಗ್ರೌಂಡ್ ನಿಯರ್ ಬಸವೇಶ್ವರ ಸರ್ಕಲ್, ರಾಯಚೂರು. ವಿದ್ಯಾವಾಹಿನಿ ಸಿಬಿಎಸ್ಇ ಸ್ಕೂಲ್, ಲಿಂಗ್ಸ್ಗೂರ್ ರೋಡ್, ಸಿರ್ವಾರ್. SR Garments. ಇಲ್ಲಿ ಭೇಟಿ ನೀಡಿ. SR Garment Classic Collection for Kids, Women and Men. Beside Vegetable Market, Cloth Bazaar, Raichur. Qnix Computer, a Government of Karnataka Enterprises. Amir Trading Complex, opposite ZP Meeting Hall, South Kacheri Link Road, Raichur. Eurokids, India's #1 preschool chain. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು.